ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಬಾಯಾಗ ನೀರು ಬರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ನಾನ್ ವೆಜ್ ಇಷ್ಟಪಡದೇ ಇರೋರು ಈ ರೀತಿ ಮನ್ಯಾಗ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟಪಡ್ತೀರಾ. ಏನಪ್ಪ ಅಂತಂದರೆ ಬಾಳೆಕಾಯಿ ಕಬಾಬ್ನ ಹೆಂಗೆ ಮಾಡೋದಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಕ್ರಿ. ನಾ ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಆಗಿ ಬರ್ತೈತೆ ನೋಡಿರಿ. ಮತ್ತು ಬರಲ್ಲ ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೇನೆ ರೀ. ಸೊ ಫಸ್ಟ್ ನಾನಿಲ್ಲಿ ನೋಡಾಕತ್ತಿರ್ಬೋದು ನೀವು 2 ಬಾಳೆಕಾಯಿನ ತೊಗೊಂಡಿದ್ದೆ. ಅದಾದಮೇಲೆ ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡಿದ್ದೀನಿ ರೀ. ಅದಾದಮೇಲೆ ಗರಂ ಮಸಾಲ ತೊಗೊಂಡೇನಿ ರೀ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ರೀ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ, ಮತ್ತು ಧನಿಯಾ ಪೌಡರ್ ರೀ, ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡೇನಿ ರೀ, ಮತ್ತು ಅರ್ಧ ಹೋಳು ಲಿಂಬೆ ಹಣ್ಣು ತೊಗೊಂಡೇನಿ ರೀ. ಇವನ್ನೆಲ್ಲ ತೊಗೊಂಬಿಟ್ಟು ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೇನೆ ರೀ. ಸೊ ಫಸ್ಟ್ ನಾನು ಇಲ್ಲಿ ನಿಮ್ಗೆ ಬಾಳೆಕಾಯಿನ ಈ ರೀತಿ ಕಟ್ ಮಾಡಿಕೊಡ್ರಿ. ಆ ಕಡೆಯಿಂದ ಈ ಕಡೆ ಕಟ್ ಮಾಡ್ಕೊಂಡ್ಮೇಲೆ ಅದು ಸುಲಿಯೋದಕ್ಕೆ ಬರೋಂಗಿಲ್ಲಲ್ರಿ. ಸೊ ಈ ರೀತಿ ನೀವು ಬಾಳೆಕಾಯಿ ಸಿಪ್ಪಿನ ತಕ್ಕೋಬೇಕು ನೋಡಿರಿ. ಮ್ಯಾಲಿಂದ ಈ ರೀತಿ ಹೆಚ್ಚಿ ನೀವು ಎಲ್ಲ ಕಡೆಯಿಂದ ಬಾಳೆಕಾಯಿ ಸಿಪ್ಪಿನ ತಕ್ಕೋರಿ. ನೋಡ್ತಿರ್ಬೋದು ನಾ ಎಲ್ಲ ಕಡೆಯಿಂದ ಬಾಳೆಕಾಯಿ ಸಿಪ್ಪಿನ ಈ ರೀತಿ ತಗೊಂಡೇನ್ರಿ. ತಗೊಂಡ್ಮೇಲೆ ನಿಮ್ಗೆ ಕ್ಯೂಬ್ಸ್ ಜಾಸ್ತಿ ದೊಡ್ಡ ಬೇಕಂದ್ರೆ ನೀವು ದೊಡ್ಡ ಮಾಡ್ಕೋಬೋದ್ರಿ. ಒಂದು ಅಳತಿ ಒಳಗೆ ಬೇಕಂದ್ರೆ ಒಂದು ಅಳತಿ ಒಳಗೆ ನೀವು ಮಾಡ್ಕೋಬೋದ್ರಿ. ನೋಡಿರಿ ನಾ ಇವಾಗ ಬಾಳೆಕಾಯಿ ಸಿಪ್ಪಿ ಎಲ್ಲ ತಗೊಂಡೇನ್ರಿ. ಇವಾಗ ಅದನ್ನು ಕಟ್ ಮಾಡ್ಕೊಳ್ಳೋಣ್ರಿ. ಸೊ ಈ ರೀತಿ ಕಟ್ ಮಾಡ್ಕೊಂಡು ಇವನ್ನ ನೀರೊಳಗೆ ಹಾಕೋಬೇಕ್ರಿ. ಸೊ ಈ ರೀತಿ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡಿಕೊಂಡು ಹಂಗೆ ಇಟ್ಕೋಬೇಡ್ರಿ, ಯಾಕಂದರೆ ಕಪ್ಪಗೆ ಆಕೈತ್ರಿ. ಹಾಗಾಗಿ ನೀರೊಳಗೆ ಹಿಂಗೆ ಹಾಕ್ಕೊಂಡೇನ್ರಿ. ನೀರೊಳಗೆ ಹಾಕ್ಕೊಂಡು ಚೆಂದಾಗ ತೊಳಿರಿ. ತೊಳೆದ್ಮೇಲೆ ಅದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ಬೇಕಲ್ರಿ. ಹಂಗಾರೆ ಮಸಾಲೆ ಎಲ್ಲ ಆ್ಯಡ್ ಮಾಡೋಣ್ರಿ. ಒಂದು ಬೌಲ್ ತೊಗೊಂಡೇನ್ರಿ. ತೊಳ್ಕೊಂಡು ಅವನ್ನೆಲ್ಲ ಬೌಲಿಗೆ ಹಾಕ್ಕೊಳಕತ್ತೇನ್ರಿ. ಬಾಳೆಕಾಯಿನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೇನ್ರಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡೇನ್ರಿ. ಸೊ ಅಚ್ಚ ಖಾರದ ಪುಡಿ ಹಾಕೊಂಡ್ಮೇಲೆ ನೋಡ್ಕೊರಿ ನೀವು, ಯಾಕಂದರೆ ಅಚ್ಚ ಖಾರದ ಪುಡಿ ನಾವು ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳಕತ್ತೀನಿ ಅಚ್ಚ ಖಾರದ ಪುಡಿನ. ಸ್ವಲ್ಪ ನೀವು ನೋಡ್ಕೊಂಡು ಹಾಕೋರಿ. ಮಕ್ಕಳು ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನ್ರಿ. ಮತ್ತು ಗರಂ ಮಸಾಲ ಹಾಕ್ಕೊಳಕತ್ತೀನಿ. ಗರಂ ಮಸಾಲ ಗರಂ ಮಸಾಲ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ಯಾವುದೇ ರೀತಿ ಏನೂ ಆಗೋದಿಲ್ಲ. ಸೊ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ಅದಾದಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಂಡೇನ್ರಿ. ಅದಾದಮೇಲೆ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಳಕತ್ತೇನೆ ರೀ. ಕಾರ್ನ್ಫ್ಲವರ್ ಹಿಟ್ಟನ್ನ ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕ್ಕೊಂಡೇನಿ ರೀ. ಅದಾದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೇನೆ ರೀ. ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಸೊ ಅದಾದಮೇಲೆ ಲಿಂಬೆಯನ್ನು ಹಿಂಡ್ಕೊಳಕತ್ತೇನೆ ರೀ. ಅರ್ಧ ಹೋಳು ಲಿಂಬೆ ಏನಿತ್ತಲ್ರಿ, ಅರ್ಧ ಹೋಳು ಲಿಂಬೆಯನ್ನು ಹಿಂಡ್ಕೊಳಕತ್ತೇನೆ ರೀ. ಸೊ ಅವೆಲ್ಲ ಅರ್ಧ ಹೋಳು ಲಿಂಬೆನೆಲ್ಲ ಹಿಂಡ್ಕೊಂಡ್ಮೇಲೆ ಚೆಂದಾಗೆ ಮಿಕ್ಸ್ ಆಗ್ಬೇಕು ರೀ. ಈ ರೀತಿ ಚೆಂದಾಗೆ ಮಿಕ್ಸ್ ಆಗಲಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಬರೋ ಥರ ಅದನ್ನು ಕಲಿಸ್ಕೊಳ್ರಿ. ನೋಡ್ತಿರ್ಬೋದು ಎಲ್ಲ ಕಡೆ ಮಿಕ್ಸ್ ಆಗೈತಿ ಚೆಂದಾಗೆ. ಈ ರೀತಿ ಒಂದು ಹದಕ್ಕೆ ಬರಬೇಕು ರೀ. ಇವಾಗ ಇದನ್ನು ನಾವು ಅರ್ಧ ತಾಸು ಅಥವಾ ಒಂದು 20 ನಿಮಿಷನಾದರೂ ನೀವು ನೆನೆಯೋದಕ್ಕೆ ಬಿಟ್ಬಿಡಣ್ರಿ. ನಾನು ಆಲ್ಮೋಸ್ಟ್ ಇಲ್ಲಿ ಅರ್ಧ ತಾಸು ನೆನೆಯಾಕ ಬಿಟ್ಟಿದ್ದೆ ರೀ. ಸೊ ಅರ್ಧ ತಾಸು ಆದಮೇಲೆ ನೋಡ್ತಿರ್ಬೋದು ಚೆಂದಾಗಿ ಎಲ್ಲ ಮಿಕ್ಸ್ ಆಗೈತ್ರಿ. ಇದನ್ನ ಇವಾಗ ಕಬಾಬ್ ಟೈಪಲ್ಲಿ ಕರಿಯೋಣ್ರಿ. ಇದೆಲ್ಲ ಮಿಕ್ಸ್ ಆಗೋದ್ಮೇಲೆ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಒಂದು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ರೀ ಆಲ್ರೆಡಿ. ಸೊ ಇವಾಗ ಎಣ್ಣೆ ಮಸ್ತ್ ಕಾದೈತ್ರಿ. ಒಂದೊಂದಾಗಿ ಈ ರೀತಿ ಕಬಾಬ್ ಟೈಪಲ್ಲಿ ಕಟ್ ಮಾಡಿದ್ವಲ್ರಿ ಬಾಳೆಕಾಯಿನ, ಅವನ್ನೆಲ್ಲ ಹಾಕ್ಕೊಂಬಿಟ್ಟು ಕರ್ಕೊಳ್ಳೋಣ್ರಿ. ಸೊ ನೋಡ್ತಿರ್ಬೋದು ನೀವು ಎಣ್ಣೆ ಒಳಗೆ ಚೆಂದಾಗ ಅವು ಕರಿಬೇಕ್ರಿ. ಮಸ್ತ್ ಫ್ರೈ ಆಗ್ಬೇಕ್ರಿ. ಕೆಂಪಾಗತ್ತ ಆತಂದ್ರೆ ನೀವು ಚಿಕನ್ ಕಬಾಬ್ ತಿಂತೀರಲ್ರಿ, ಆ ಟೇಸ್ಟ್ಗಿಂತ ತುಂಬ ಚೆನ್ನಾಗೇ ಬರುತ್ತೆ. ತುಂಬ ವೆಜ್ ಇಷ್ಟಪಡೋರು ಈ ರೀತಿ ಬಾಳೆಕಾಯಿನ ಕಬಾಬ್ ಟೈಪಲ್ಲಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ರೀ. ನೋಡ್ತಿರ್ಬೋದು ಮಸ್ತ್ ಕೆಂಪಾಗೆ ಕರ್ದೇನ್ರಿ. ಕಬಾಬ್ ಟೇಸ್ಟಲ್ಲೇ ಬಂದಿದೆ. ಸೊ ಇದು ಏನಾದರೂ ನೀವು ಚಹಾ ಜೊತೆ ತಿನ್ನಕತ್ರಿ ಅಂತಂದ್ರೆ
ಟೇಸ್ಟ್ ಸೂಪರಾಗಿರ್ತೈತಿ. ಬಿಸಿ ಬಿಸಿ ಟೀ ಜೊತೆ ಬಿಸಿ ಬಿಸಿ ಕಬಾಬು ತಿನ್ನಕತ್ವಿ ಅಂದ್ರೆ ಟೇಸ್ಟ್ ಸೂಪರಾಗೇ ಬರ್ತೈತಿ ರೀ. ಸಿಂಪಲ್ ಆಗಿದೆ, ಯಾವುದೇ ರೀತಿ ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ, ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ರೀ. ನೋಡಿದ ತಕ್ಷಣ ಬಾಯಾಗ ನೀರು ಬರಂಗನ ಐತ್ರಿ. ಸೊ ಒಂದು ಸಲ ಈ ಚಳಿಗಾಲದಲ್ಲಿ ಅಥವಾ ಈ ವೆದರಿಗೆ ಇದು ಬಿಸಿ ಬಿಸಿಯಾಗಿ ಈ ರೀತಿ ಕಬಾಬ್ನ ಮಾಡ್ಕೊಂಡು ತಿಂದ್ವಿ ಅಂದರೆ ಬಾಯಲ್ಲಿ ನೀರು ಬರೋ ಥರನೇ ಆಗುತ್ತೆ ರೀ. ಸೊ ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತು ಯಾವುದೇ ರೆಸಿಪಿ ಬೇಕಂದರೆ ಖಂಡಿತ ಕೇಳಿರಿ, ಮಾಡಿ ತೋರಿಸ್ತೇನೆ ರೀ. ಸೊ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ ರೀ.